ಪತಿ ಅನಾರೋಗ್ಯದಿಂದ ಮಲಗಿದ್ದಲ್ಲೇ ಶವವಾಗಿದ್ರು. ಮಾನಸಿಕ ಅಸ್ವಸ್ಥ ಪತ್ನಿ ಇದರ ಅರಿವೇ ಇಲ್ಲದೆ ಪತಿ ಶವದ ಪಕ್ಕದಲ್ಲೇ ಬರೋಬ್ಬರಿ 15 ದಿನಗಳ ಕಾಲ ಕಳೆದಿದ್ಲು. ದುರಂತ ಅಂದ್ರೆ ಪ್ರತಿ ಬಾರಿ ಮಗ ಕರೆ ಮಾಡಿದಾಗ್ಲೂ ತಾಯಿ ಅಪ್ಪ ಚೆನ್ನಾಗಿದ್ದಾರೆ, ಮಲಗಿದ್ದಾರೆ ಅಂತ ಹೇಳ್ತಿದ್ಲು. ಹೌದು, ಈ ಹೃದಯ ವಿದ್ರಾವಕ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತ ಘಟನೆ ನಡೆದಿರೋದು ಚಿಕ್ಕಮಗಳೂರಿನ ಮೂಡಿಗೆರೆಯ ಕೊಟ್ಟಿಗೆಹಾರದಲ್ಲಿ. ಇಲ್ಲಿನ ನಿವಾಸಿಯಾಗಿರೋ 77 ವರ್ಷದ ಸಿರಿಲ್ ಮೋನಿಸ್ ಬಹಳ ದಿನಗಳಿಂದ ಅನಾರೋಗ್ಯದಿಂದ ಸುಮಾರು 10 ದಿನಗಳ ಹಿಂದೆ ಮೃತಪಟ್ಟಿರ್ತಾರೆ. ಪತ್ನಿ ಮಾನಸಿಕ ಅಸ್ವಸ್ಥರಾಗಿದ್ದ ಕಾರಣ ಆಕೆಗೆ ತನ್ನ ಪತಿ ಮೃತಪಟ್ಟಿರೋ ವಿಷಯ ಅರಿವಿಗೆ ಬಂದಿಲ್ಲ. ಆಕೆ ಪ್ರಕಾರ ತನ್ನ ಗಂಡ ಮಲಗಿದ್ದಾರೆ ಅಂತಾನೆ ಭಾವಿಸಿದ್ಲು. ಹೆಚ್ಚು ಕಮ್ಮಿ 15 ದಿನಗಳಷ್ಟು ಕಾಲ ತನ್ನ ಸತ್ತ ಪತಿಯ ಶವದ ಜೊತೆಯೇ ಕಾಲ ಕಳೆದಿದ್ಲು. ಅದಾಗ್ಲೇ ಮೃತದೇಹ ಕೊಳೆತು ಹುಳ ಹಿಡಿದಿದ್ರು ಈ ಅರಿವು ಆಕೆಗೆ ಇರಲಿಲ್ಲ ಎಂಬುದು ದುರಂತ. ಇವರೇನು ಅನಾಥ ದಂಪತಿಗಳ ಅನ್ಕೊಂಡ್ರೆ ಖಂಡಿತ ಇಲ್ಲ. ಸಿರಿಲ್ ಮೋನಿಸ್ ದಂಪತಿಗಳಿಗೆ 2 ಮಕ್ಕಳು. ಮಗ ಬೆಂಗಳೂರಿನ ಖಾಸಗಿ ಕಂಪನಿ ಒಂದರಲ್ಲಿ ಕೆಲಸ ಮಾಡ್ತಿದ್ರೆ, ಮಗಳು ದುಬೈನಲ್ಲಿ ಶಿಕ್ಷಕಿಯಾಗಿರ್ತಾರೆ. ಮಗ ತಂದೆ ಸಾಯೋ 15 ದಿನಗಳ ಹಿಂದಷ್ಟೇ ಮನೆಗೆ ಬಂದಿದ್ದು 4 ದಿನಗಳ ಕಾಲ ಅಪ್ಪ ಅಮ್ಮನ ಜೊತೆ ಇದ್ದು ಹೋಗಿರ್ತಾರೆ. ಹಾಗೆ ಅತ್ತ ಹೋದ್ಮೇಲೂ ಪ್ರತಿದಿನ ಅಮ್ಮಂಗೆ ಕಾಲ್ ಮಾಡ್ತಿದ್ದ ಮಗ. ಕಾಲ್ ಮಾಡಿದಾಗ್ಲೆಲ್ಲ ತಾಯಿ ಅಪ್ಪ ಚೆನ್ನಾಗಿದ್ದಾರೆ, ಮಲಗಿದ್ದಾರೆ ಎಂದೇ ಹೇಳ್ತಿರ್ತಾಳೆ. 10-15 ದಿನಗಳ ಕಾಲ ಈ ಅನಾಹುತ ಯಾರ ಗಮನಕ್ಕೂ ಬಂದಿಲ್ಲ. ಯಾವಾಗ ಮನೆ ಒಳಗಿನಿಂದ ವಿಪರೀತ ವಾಸನೆ ಬರೋಕೆ ಶುರುವಾದಾಗ ಅಕ್ಕಪಕ್ಕದವರು ಬಂದಿದ್ದಾರೆ, ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಶವ ಪೂರ್ತಿ ಕೊಳೆತು ಹುಳ ಹಿಡಿದ್ರಿಂದ ಯಾರೊಬ್ಬರು ಶವ ಸಾಗಿಸೋಕೆ ಮುಂದಾಗಲ್ಲ. ಆಗ ಕೆಲವು ಸಮಾಜ ಸೇವಕರು ಬಂದು ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಸಾಗಿಸೋಕೆ ಸಹಾಯ ಮಾಡ್ತಾರೆ. ಇನ್ನು ಶವ ಎತ್ತುವ ಸಂದರ್ಭ ಪತ್ನಿ ಶವವನ್ನ ಮುಟ್ಟಲು ಬಿಡದೆ ನನ್ನ ಗಂಡ ನನ್ಗೇ ಬೇಕು ಅಂತ ಹಠ ಹಿಡಿದಿದ್ದಾಳೆ. ಕೊನೆಗೂ ಮನವೊಲಿಸಿ ಶವವನ್ನ ವಶಕ್ಕೆ ಪಡೆಯಲಾಗಿದೆ. ಮರಣೋತ್ತರ ಪರೀಕ್ಷೆ ನಂತರ ಬಣಕಲ್ನ ಕ್ರೈಸ್ತ ಸ್ಮಶಾನದಲ್ಲಿ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಅಂತ್ಯ ಸಂಸ್ಕಾರ ನೆರವೇರಿಸಲಾಗಿದೆ. ಇನ್ನು ವಿಷಯ ತಿಳಿದು ಊರಿಗೆ ಬರೋ ಮಗನಿಗೆ ಅಪ್ಪನ ಮುಖ ಕೊನೆ ಬಾರಿ ನೋಡೋ ಅವಕಾಶವೂ ಸಿಕ್ಕಿಲ್ಲ. ಅಷ್ಟರಲ್ಲಾಗ್ಲೇ ಶವ ವಿಪರೀತ ಕೊಳೆತಿದ್ರಿಂದ ಮುಚ್ಚಿದ ಸ್ಥಿತಿಯಲ್ಲೇ ಅಂತ್ಯಕ್ರಿಯೆ ಮಾಡಲಾಗಿತ್ತು. ಇನ್ನು ಮಗಳು ಅಪ್ಪನ ಅಂತ್ಯಕ್ರಿಯೆಗೂ ಬರದ ಪರಿಸ್ಥಿತಿಯಲ್ಲಿದ್ಲು. ಒಟ್ಟಾರೆ 2 ಮಕ್ಕಳಿದ್ರು. ಸಿರಿಲ್ ಮೋನಿಸ್ ಅವರ ಸಾವು ಮತ್ತು ಅಂತ್ಯಕ್ರಿಯೆ ಅತ್ಯಂತ ದೌರ್ಭಾಗ್ಯದ ಸಂಗತಿಯಾಗಿತ್ತು. ಇಲ್ಲಿ ಅನಾರೋಗ್ಯ ಪೀಡಿತ ವೃದ್ಧ ದಂಪತಿಗಳ ಅಸಹಾಯಕತೆ ಮನ ಕಲಕುತ್ತೆ.